ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾ ಇದೆ, ನಮ್ಮ ಕೂದಲು ಇನ್ನೂ ಬೆಳೀತಾನೇ ಇಲ್ಲ, ಇಲ್ಲಿಗೆ ನಮ್ಮ ಕೂದಲು ಬೆಳವಣಿಗೆ ನಿಂತು ಹೋಗಿದೆಯೋ ಏನೋ ಅಂತ ಅನ್ನಿಸ್ತಾ ಇದೆಯಲ್ಲ, ಅಂಥವರಿಗೋಸ್ಕರನೇ ಇವತ್ತಿನ ಈ ರೆಮಿಡಿ ಸ್ನೇಹಿತರೆ. ಇದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಕೂದಲ ಬೆಳವಣಿಗೆ ಮತ್ತೆ ಶುರು ಆಗುತ್ತೆ. ಹಾಗೆ ನಿಮ್ಮ ಸ್ಕಾಲ್ಫ್ನಲ್ಲಿರುವ ಸಮಸ್ಯೆನ ಇದು ದೂರ ಮಾಡುತ್ತೆ. ಕೂದಲನ್ನು ಉದ್ದವಾಗಿ ಬೆಳೀಲಿಕ್ಕೆ ಹಾಗೆ ಸದೃಢವಾಗಿ ಆಗಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ಲಕ್ಷ್ಮಿ. ಯಾರೆಲ್ಲ ನಿಮ್ಮ ಕೂದಲು ಬೆಳವಣಿಗೆ ನಿಂತು ಹೋಗಿದೆ ಅಂತ ಅಂದ್ಕೊಳ್ತಿದ್ದೀರೋ, ಇವತ್ತಿನ ಈ ರೆಮಿಡಿನ ನೀವು ಫಾಲೋ ಮಾಡಿದರೆ ನಿಮ್ಮ ಕೂದಲು ಬೆಳವಣಿಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಮ ಕೂದಲು ಉದ್ದವಾಗಿ ಬೆಳೆಯುತ್ತೆ. ಹಾಗೆ ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ನ ಸಮಸ್ಯೆ ಇದ್ದರೆ ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗಾದರೆ ಬನ್ನಿ, ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಬೇಕು, ಇದರಿಂದ ಎಷ್ಟು ಲಾಭ ಇದೆ ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಈ ಎಣ್ಣೆಯ ಪ್ರಿಪ್ರೇಷನ್ ಹೇಗೆ ಮಾಡೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನೊಂದು 5 ತೊಗೊಂಡಿದ್ದೀನಿ. ಇದನ್ನು ಗುದ್ದಿ ಇದರ ಒಳಗಿನ ಬೀಜವನ್ನು ತೆಗೆದಾಗ ಇದು 1 ಬೌಲ್ನಷ್ಟು ಆಗುತ್ತೆ. 1 ಬೌಲ್ನಷ್ಟು ನೆಲ್ಲಿಕಾಯಿ, 1 ಬೌಲ್ನಷ್ಟು ಕರಿಬೇವು, 1 ಚಮಚೆ ರೋಸ್ಮೆರಿ, 1 ಚಮಚೆ ಮೆಂತೆಕಾಳು, ಹಾಗೆ ಒಂದು 200 ml ಆಗುವಷ್ಟು ಶುದ್ಧವಾದ ತೆಂಗಿನೆಣ್ಣೆ, ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಅಂತ ಹೇಳ್ತಾರಲ್ಲ, ಆ ತೆಂಗಿನ ಎಣ್ಣೆನ ನಾನಿಲ್ಲಿ ಬಳಸಿದ್ದೀನಿ ಸ್ನೇಹಿತರೆ. ನಮಗೆ ನೆಲ್ಲಿಕಾಯಲ್ಲಿ ನಿಮಗೆ ಗೊತ್ತೇ ಇದೆ, ವಿಟಮಿನ್ ಸಿ ಸಮೃದ್ಧಿಯಾಗಿ ಇರುತ್ತೆ. ಹಾಗೆ ಇದರಲ್ಲಿ ಐರನ್, ಕ್ಯಾಲ್ಶಿಯಂ, ಫೈಬರ್ ಇರೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಕೂದಲು ಬೆಳವಣಿಗೆಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಗ್ರೇ ಹೇರ್ ಸಮಸ್ಯೆನ ಕೂಡ ಇದು ಕಡಿಮೆ ಮಾಡುತ್ತೆ. ಕರಿಬೇವಿನಲ್ಲಿ ಆ್ಯಂಟಿ ಇನ್ಫ್ಲಾಮೆಂಟ್ರಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬಾ ಇರ್ತವೆ ಸ್ನೇಹಿತರೆ. ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್, ನಮ್ಮ ಸ್ಕಾಲ್ಫ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಇದರಿಂದ ನಮಗೆ ಹೇರ್ ಲಾಸ್ ಏನಾಗ್ತಿರ್ತದೆ ಅದನ್ನು ಇದು ತಡೀತದೆ. ಅಲ್ಲಿ ಹೇರ್ ಲಾಸ್ ಕಡಿಮೆ ಆಗಿ ನಮಗೆ ಹೊಸ ಕೂದಲು ಹುಟ್ಟಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗೆಯೇ ಇದು ಪ್ರೀ ಮೆಚೂರ್ ಗ್ರೇ ಹೇರನ್ನು ಸಹ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ. ಇದರಲ್ಲಿ ಬಳಸಿರುವ ರೋಸ್ಮೆರಿ ನಮ್ಮ ಸ್ಕಾಲ್ಫನ್ನು ಕ್ಲೀನ್ ಮಾಡುತ್ತೆ, ಹಾಗೆ ಹೇರ್ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ ಸ್ನೇಹಿತರೆ. ಮೆಂತೆಕಾಳು ನಮ್ಮ ಕೂದಲ ಬೆಳವಣಿಗೆಗೂ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ರೂಟ್ಸ್ ಅಂದರೆ ನಮ್ಮ ಕೂದಲ ಬುಡವನ್ನು ತುಂಬ ಸ್ಟ್ರಾಂಗ್ ಆಗಿ ಹಿಡಿದಿಡುತ್ತೆ. ಅಲ್ಲಿಂದ ಕೂದಲನ್ನು ಬೇಗ ಉದುರಲಿಕ್ಕೆ ಬಿಡುವುದಿಲ್ಲ. ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಈ ಮೆಂತೆಕಾಳಿಗಿದೆ ಸ್ನೇಹಿತರೆ. ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಹೆಚ್ಚಾಗಿ ಇರುತ್ತೆ ಸ್ನೇಹಿತರೆ. ಈ ಎಣ್ಣೆ ಪ್ರಿಪೇರ್ ಮಾಡಲಿಕ್ಕೆ ನಮಗೆ ಒಂದು ಕಬ್ಬಿಣದ ಕಡಾಯಿನೇ ಬೇಕಾಗುತ್ತೆ ಸ್ನೇಹಿತರೆ. ಕಬ್ಬಿಣದ ಕಡಾಯಿಯಲ್ಲಿ ಮಾಡಿದರೆ ಈ ಎಣ್ಣೆಯ ರಿಸಲ್ಟ್ ಇನ್ನೂ ತುಂಬ ಹೆಚ್ಚಾಗಿರುತ್ತೆ. ಹಾಗಾಗಿ ಒಂದು ಕಬ್ಬಿಣದ ಕಡಾಯಿನ ತಗೊಂಡು ಗ್ಯಾಸ್ ಮೇಲೆ ಇಟ್ಟು, ಇದು ಸ್ವಲ್ಪ ಬಿಸಿಯಾದ ನಂತರ ತೆಂಗಿನೆಣ್ಣೆನ ಹಾಕಿ, ನಾವು ಏನು ನೆಲ್ಲಿಕಾಯಿ ಮತ್ತು ಕರಿಬೇವನ್ನು ಒಂದು ಕುಟ್ಟಾಣಿಯಲ್ಲಿ ಹಾಕಿ ಸ್ವಲ್ಪ ಕುಟ್ಟಿದಾಗ ಅಥವಾ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಬ್ಲೆಂಡ್ ಮಾಡಿದಾಗ ಈ ರೀತಿ ತರಿಯಾಗಿ ಇರಬೇಕು. ತುಂಬ ಪೇಸ್ಟ್ ಆಗಬೇಕಂತ ಏನಿಲ್ಲ, ಈ ರೀತಿ ತರಿಯಾಗಿ ಬಂದರೆ ಸಾಕು. ಈ ತೆಂಗಿನೆಣ್ಣೆ ಬಿಸಿ ಆದ್ರ ಮೇಲೆ ಈ ನೆಲ್ಲಿಕಾಯಿ ಮತ್ತು ಕರಿಬೇವನ್ನು ಅದಕ್ಕೆ ಹಾಕಿ ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗ್ತದೆ. ನೆನಪಿನಲ್ಲಿಟ್ಕೊಳ್ಳಿ, ಈ ರೆಮಿಡಿನ ಮಾಡುವಾಗ ನಮ್ಮ ಗ್ಯಾಸ್ನ ಫ್ಲೇಮ್ ಏನಿರುತ್ತೆ ಅದು ಲೋ ಅಲ್ಲೇ ಇರಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಮೀಡಿಯಮ್ ತನಕ ಕೂಡ ಹೋಗಬಾರ್ದು. ಲೋ ಫ್ಲೇಮ್ನಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಆಗ ನಮ್ಮ ಏನು ನಾವು ಇದರಲ್ಲಿ ಮಿಕ್ಸ್ ಮಾಡಿದ್ದೀವಿ ನೆಲ್ಲಿಕಾಯಿ ಮತ್ತು ಕರಿಬೇವು, ಅದರ ಸತ್ವವನ್ನೆಲ್ಲ ಎಣ್ಣೆಯಲ್ಲಿ ರಿಲೀಸ್ ಮಾಡುತ್ತೆ. ನೆಲ್ಲಿಕಾಯಿ ಮತ್ತು ಕರಿಬೇವು 50% ತನಕ ಈಗ ಬಾಯ್ಲ್ ಆಗಿದೆ. ಈಗ ನಾವಿಲ್ಲಿ ಈ ಮೆಂತೆ ಕಾಳನ್ನು ಈಗ ಆ್ಯಡ್ ಮಾಡಬೇಕು. ಮೊದಲಿಗೆ ಆ್ಯಡ್ ಮಾಡಿದರೆ ಕಪ್ಪಗೆ ಹಾಕಿಬಿಡ್ತವೆ. ಅದಕ್ಕೋಸ್ಕರ ಸ್ವಲ್ಪ ಇದು ಬೇಯೋಕ್ಕೆ ಸ್ಟಾರ್ಟ್ ಆದ್ರ ಮೇಲೆ ನಾವಿಲ್ಲಿ ಮೆಂತೆ ಕಾಳನ್ನು ಹಾಕಿ ಪುನಃ 5 ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ. ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಿದ ನಂತರ ನಾವಿದರಲ್ಲಿ ರೋಸ್ಮೇರಿನ ಆ್ಯಡ್ ಮಾಡಬೇಕಾಗ್ತದೆ. ಮೊದಲೇ ರೋಸ್ಮೇರಿನ ಆ್ಯಡ್ ಮಾಡಿದರೆ ಅದು ತುಂಬ ಬೆಂದು ಹೋಗಿ ಕಪ್ಪಾಗಿಬಿಡುತ್ತೆ. ನಿಮ್ಮ ಎಣ್ಣೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಅದರ ರಿಸಲ್ಟ್ ಸಿಗೋದಿಲ್ಲ. ಹಾಗಾಗಿ ನಾವು ಇನ್ನೂ ಸ್ವಲ್ಪ ಬೆಂದ ನಂತರ ನಾವು ರೋಸ್ಮೇರಿನ ಆ್ಯಡ್ ಮಾಡಬೇಕು. ನೋಡ್ತಿದ್ದೀರಲ್ಲ, ನಾನು ಲೋ ಫ್ಲೇಮ್ನಲ್ಲೇ ಇದನ್ನು ಮಾಡ್ತಾಯಿದ್ದೀನಿ ಹೊರತು ಮೀಡಿಯಮ್ ತನಕ ಕೂಡ ಇಟ್ಟಿಲ್ಲ. ಸಣ್ಣ ಗ್ಯಾಸ್ ಮೇಲೆ ತುಂಬ ಲೋ ಫ್ಲೇಮ್ನಲ್ಲಿ ನಾನು ಇದನ್ನು ಕುದಿಸ್ತಾ ಇದ್ದೀನಿ. ನೋಡಿ, ಈ ಹಂತಕ್ಕೆ ಬಂದ ತಕ್ಷಣ ನಾವಿಲ್ಲಿ ರೋಸ್ಮೇರಿನ ಆ್ಯಡ್ ಮಾಡೋಣ. ಆಗ ಏನಾಗುತ್ತೆ ಅಂದರೆ ರೋಸ್ಮೇರಿಗೆ ಸ್ವಲ್ಪ ಹೊತ್ತು ಬೆಂದರೆ ಸಾಕು, ಅದರ ಸತ್ವವನ್ನೆಲ್ಲ ಅದು ಎಣ್ಣೆಯಲ್ಲಿ ರಿಲೀಸ್ ಮಾಡುತ್ತೆ. ಹಾಗಾಗಿ ನಾವು ರೋಸ್ಮೇರಿನ ಲಾಸ್ಟಿಗೆ ಹಾಕ್ತಾ ಇದ್ದೀವಿ. ನಂತರ ಇದನ್ನು ಹೀಗೆ ಒಂದು ಸ್ವಲ್ಪ ಕೈ ಆಡಿಸಿದ ಮೇಲೆ ಅದು ಚೆನ್ನಾಗಿ ಮಿಕ್ಸ್ ಆಗಿ ಅದರ ಸತ್ವವನ್ನೆಲ್ಲ ಎಣ್ಣೆಯಲ್ಲಿ ರಿಲೀಸ್ ಮಾಡುತ್ತೆ.
ಇದನ್ನು ಟೋಟಲ್ ಪ್ರಿಪೇರ್ ಮಾಡಲಿಕ್ಕೆ ನಮಗೆ ಒಂದು 10ರಿಂದ 15 ನಿಮಿಷಗಳ ಕಾಲ ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ತುಂಬ ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ನಮಗೆ ಈ ರೀತಿ ಗೋಲ್ಡನ್ ಕಲರ್ ಬಂದ್ರ ಮೇಲೆ ನಮ್ಮ ಎಣ್ಣೆಗೆ ಇದು ಆಲ್ರೆಡಿ ರೆಡಿ ಆಗಿದೆ ಅಂತ ಹೇಳಿ. ನೋಡಿ ಈ ರೀತಿ ಕಲರ್ ಬರುತ್ತೆ. ಈ ರೀತಿ ಬಂದಾಗ ನಾವಿಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೂ ಹೆಚ್ಚು ಹೊತ್ತು ನಾವು ಅದರಲ್ಲೇ ಬಿಟ್ಟುಬಿಟ್ರೆ, ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಬಿಟ್ಬಿಟ್ರೆ ಇದು ಕಂಪ್ಲೀಟ್ ಕರ್ಕಲಾಗಿಬಿಡುತ್ತೆ. ಆವಾಗ ನಮ್ಮ ಎಣ್ಣೆಗೆ ಬೇಕಾಗುವ ಸತ್ವ ಅದಕ್ಕೆ ಸಿಗೋದಿಲ್ಲ, ಕರ್ಕಲಾಗಿರುತ್ತೆ. ಸೊ ಈ ಟೈಮಲ್ಲೇ ನಾವು ಇದನ್ನು ಬಂದ್ ಮಾಡಿದರೆ ಅದು ಇನ್ನೂ ಸ್ವಲ್ಪ ಅದರಲ್ಲಿ ಆ ಬಿಸಿಗೆ ಬೆಂದು ಹೋಗುತ್ತೆ. ಸೊ ಆಗ ನಮ್ಮದು ಪರ್ಫೆಕ್ಟ್ ಆಯಿಲಲ್ಲಿ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ. ಈ ಹದಕ್ಕೆ ಬೆಂದಿದ್ರ ಮೇಲೆ ನಾವು ಬಂದ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಇನ್ನೂ ಎಣ್ಣೆ ಬಿಸಿ ಇರೋದರಿಂದ ಅದರಲ್ಲೇ ನಾವೇನು ನೆಲ್ಲಿಕಾಯಿ ಎಲ್ಲ ಹಾಕಿದ್ವಿ ಇನ್ನೂ ಅದು ಸ್ವಲ್ಪ ಬೇಯುತ್ತೆ. ಹಾಗಾಗಿ ಈ ಹಂತಕ್ಕೆ ಬಂದ್ರ ಮೇಲೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಗ್ಯಾಸ್ ಮೇಲಿಂದ ನಮ್ಮ ಬಾಣಲೆನ ತೆಗೆದು ಪಕ್ಕಕ್ಕಿಡಬೇಕು. ಪಕ್ಕಕ್ಕಿಟ್ಟು ಅದೇ ಕೂಡಲೇ ನಾವೇನು ಮಾಡಬೇಕು ಅಂದರೆ ಒಂದು ನಾವು ಎಣ್ಣೆ ಸೋಸೋದು ಏನು ಹೇಳ್ತೀವಿ ಅದರಲ್ಲಿ ತಗೊಂಡು ಅದರಲ್ಲಿ ನಾವು ಈ ಮಿಶ್ರಣವನ್ನೆಲ್ಲ ಅದ್ರ ಮೇಲೆ ಹಾಕಿ ಎಣ್ಣೆನ ಇಳಿಲಿಕ್ಕೆ ಬಿಡಬೇಕು. ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ನಾವು ಇದನ್ನು ಅದ್ರ ಮೇಲೆ ಇಟ್ಬಿಡೋಣ. ಯಾಕಂದರೆ ಅದರಲ್ಲಿರುವ ಎಣ್ಣೆ ಎಲ್ಲ ಕೆಳಗಡೆ ಇಳಿಯುತ್ತೆ. ಎಣ್ಣೆ ಕಂಪ್ಲೀಟ್ ಕೂಲ್ ಆಗಬೇಕು. ಕೂಲ್ ಆದ್ರ ಮೇಲೆ ನಾವು ಇದನ್ನು ನೀಟಾಗಿ ಇನ್ನೊಂದು ಸಾರಿ ಸೋಸ್ಕೊಳ್ಳೋಣ. ಈಗ ನೋಡಿ ನಮ್ಮ ಎಣ್ಣೆ ಕಂಪ್ಲೀಟ್ ಕೂಲ್ ಆಗಿದೆ. ಇದನ್ನು ನಾವು ಒಂದು ಗ್ಲಾಸ್ ಬಾಟಲಿಗೆ ಸೋಸ್ಕೊಳ್ಳೋಣ. ಒಂದು ಗ್ಲಾಸ್ ಬಾಟಲಲ್ಲೇ ನೀವು ಇದನ್ನು ಸಂಗ್ರಹ ಮಾಡಿಟ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ. ಪ್ಲಾಸ್ಟಿಕ್ ಅಷ್ಟೊಂದು ಪ್ರಿಫರಬಲ್ ಅಲ್ಲ. ಹಾಗಾಗಿ ಗ್ಲಾಸ್ ಬಾಟಲಲ್ಲೇ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈಗ ನೀಟಾಗಿ ಎಲ್ಲ ಎಣ್ಣೆನ ನಾವು ಸೋಸ್ಕೊಂಡು ಈ ಬಾಟ್ಲಿಗೆ ಹಾಕ್ಕೊಳ್ಳೋಣ. ಈ ಎಣ್ಣೆನ ವಾರಕ್ಕೆ 3 ಬಾರಿ ನೀವು ಯೂಸ್ ಮಾಡ್ತಾ ಬನ್ನಿ. ಅಥವಾ ಪ್ರತಿ ಸಾರಿ ನೀವು ತಲೆ ಸ್ನಾನ ಮಾಡುವಾಗ ಈ ಎಣ್ಣೆನ ಹಚ್ಕೊಂಡು 1 ಗಂಟೆ ಅಥವಾ 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ. ಇಲ್ಲ ಮುಂಚಿನ ದಿನವೇ ನೀವು ಹಚ್ಕೊಳ್ತೀರಾ, ಫುಲ್ ನೈಟ್ ನಿಮಗೆ ಅಭ್ಯಾಸ ಇದೆ ಅಂದರೆ ಫುಲ್ ನೈಟ್ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನಂತರ ಮಾರನೇ ದಿನ ನೀವು ತಲೆ ಸ್ನಾನ ಮಾಡಿ ಸ್ನೇಹಿತರೆ. ಇದರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಕೂದಲು ತುಂಬ ಫಾಸ್ಟಾಗಿ ಬೆಳೆಯುತ್ತೆ. ಹಾಗೆ ಪ್ರೀಮೆಚೂರ್ ಗ್ರೇ ಹೇರ್ ಸಮಸ್ಯೆನ ಕೂಡ ಇದು ಕಡಿಮೆ ಮಾಡುತ್ತೆ. 1 ತಿಂಗಳ ಕಾಲದ ತನಕ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸ್ನೇಹಿತರೆ. ನೀವಿನ್ನೂ ಏನಾದರೂ ಹೆಚ್ಚಿನ ಸಮಯದವರೆಗೂ ಸ್ಟೋರ್ ಮಾಡಬೇಕು ಅಂದ್ಕೊಂಡಿದ್ದರೆ 2 ವಿಟಮಿನ್ ಇ ಆಯಿಲ್ ಕ್ಯಾಪ್ಸೂಲನ್ನು ಇದಕ್ಕೆ ಹಾಕಿ ಸ್ನೇಹಿತರೆ. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ, ಆ ಎಲ್ಲರಲ್ಲಿ ನಾವು ಇರುವ ಹಾಗೆ ಆಗಲಿ ಅಂತ ಕೇಳ್ಕೊಳ್ತಾ ಬಾಯ್ ಫ್ರೆಂಡ್ಸ್.